ಹಾಯ್ ಫ್ರೆಂಡ್ಸ್, ಇವಾಗ ವೆಂಕಟೇಶ್ ಅವರು ಹಂಗೆ ಶೈಲೇಶ್ ಕುಲನ್ ಅವರು ಕಾಂಬಿನೇಷನ್ ಬಂದಿರೋ ಸೈಂದ ಸಿನಿಮಾ ನೋಡಿದೆ. ಸಿನಿಮಾ ನನಗೆ ಹೇಗೆ ಅನಿಸ್ತಂದ್ರೆ, ಓಕೆ ಒಂದ್ಸರಿ ನೋಡ್ಬೋದು, ಮರಿ ಅಂತ ಹಿಟ್ ಹೊಡಿಯುತ್ತೋ ಅದು ಗೊತ್ತಿಲ್ಲಾಗ್ಲಿ, ಬಟ್ ಒಂದು ಯಾವ್ರೇಜ್ ಸಿನಿಮಾ ಅನ್ಬೋದು. ಈ ಸಿನಿಮಾ ತಗೊಂಡಿರೋ ಆ ಸಬ್ಜೆಕ್ಟ್ ಏನಾಗಿದ್ರು ಅದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್, ಬಟ್ ಅದನ್ನ ಸ್ಕ್ರೀನ್ ಮೇಲೆ ತಂದಾಗ ಅಷ್ಟಾಗೊಂದು ಎಸ್ಟಾಬ್ಲಿಷ್ ಮಾಡ್ಲಿಲ್ಲ ಅಂತ ನನ್ಗಾದ್ರೆ ಅನ್ನಿಸ್ತು. ಇನ್ನು ಸಿನಿಮಾ ಫುಲ್ ರಿವ್ಯೂದಾಗ ಹೋಗೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ಈ ಸಿನಿಮಾ ಸ್ಟೋರಿ ಏನಂದ್ರೆ, ಚಂದ್ರಪ್ರಸ್ಥ ಅನ್ನೋ ಒಂದು ಫಿಕ್ಷನಸ್ ಟೌನ್ ಅಲ್ಲಿ ನವಾಜ್ ಅಹಮದ್ ವಿಲನ್, ಮೇನ್ ಸಿನಿಮಾದಾಗ ಅವನೇ ವಿಲನ್. ಅವನು ಅಷ್ಟು ಜನ ಹುಡುಗರಿಗೆ, ಒಂದು 20,000 ಜನ ಹುಡುಗರಿಗೆ ಡ್ರಗ್ಸ್ ಕೊಟ್ಟು ಟ್ರೈನಿಂಗ್, ಗನ್ಸ್ ಕೊಟ್ಟು ಟ್ರೈನಿಂಗ್ ಮಾಡಿ ಅವ್ರು ಬೇರೆ ದೇಶಗಳೆಲ್ಲ ಟೆರರಿಸ್ಟ್ ಆಗಿ ಕಳಿಸ್ತಾ ಇರ್ತಾನೆ. ಅದು ಈ ಸಿನಿಮಾದಲ್ಲಿ ನಮ್ಗೆ ವೆಂಕಟೇಶ್ ಅವ್ರಿಗೆ ಇಷ್ಟ ಆಗಲ್ಲ. ಅದನ್ನ ಆಕ್ಚುಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ ಆ ಸ್ಟೋರಿನ. ಅದನ್ನ ನಿಲ್ಸಕ್ಕೋಸ್ಕರ ವೆಂಕಟೇಶ್ ನವಾಜ್ ಯಾವಾಗಾದ್ರೆ ಅವರಿಗೆ ಹುಡುಗರು ಗನ್ ಕೊಡ್ತಾನ, ಅವಾಗ ವೆಂಕಟೇಶ್ ಬಂದು ಅದನ್ನ ಕಾಪಾಡತ್ನಿ ಅಂತ ಆಲ್ರೆಡಿ ಒಂದ್ಸರಿ ವಾರ್ನಿಂಗ್ ಕೊಟ್ಟಿರ್ತಾನೆ. ಅದೊಂದು ಸ್ಟೋರಿ ಆದ್ರೆ, ಇನ್ನೊಂದು ಸ್ಟೋರಿ ಏನಂದ್ರೆ, ಅವ್ರ ಮಗಳಿಗೆ ಒಂದು ಡಿಸೀಸ್ ಇರುತ್ತೆ, ಕಾಯಿಲೆ. ಅದು ತುಂಬಾ ರೇರ್ ಡಿಸೀಸು. ಅದ್ರ ಮೆಡಿಸಿನ್, ಒಂದು ಇಂಜೆಕ್ಷನ್ ಬಂದು 17 ಕೋಟಿ ರೂಪಾಯಿ, ತುಂಬಾ ಕಾಸ್ಟ್ಲಿ ಮೆಡಿಸಿನ್. ವೆಂಕಟೇಶ್ ಅವ್ರಿಗೆ ಅಷ್ಟೊಂದು ದುಡ್ಡಿರಲ್ಲ. ಮೆಡಿಸಿನ್ಗೋಸ್ಕರ ಇನ್ನೊಬ್ಬ ವಿಲನ್ ಹತ್ರ ಹೋಗಿ ಕಾಂಟ್ರಾಕ್ಟ್ ತಗೊಳ್ತಾರೆ, ದುಡ್ಡಿಸ್ಕೊಳ್ತಾನೆ. ಅವ್ನು ಹೇಳ್ತಾನೆ, ಆ ವಿಲನ್, ನೀನು ಹಿಂಗೆ ಅವನು ಸಾಯಿಸಿ, ನವಾಜ್ ಸಾಯಿಸಿದ್ರೆ ನೀನು ನವಾಜಿನ ಸಾಯಿಸಿದ್ರೆ 17 ಕೋಟಿ ಕೊಡ್ತಾನಂತ. 17 ಕೋಟಿ ಇಸ್ಕೊಂಡು ಅವನ್ನ ಸಾಯಿಸಕ್ಕೆ ವೆಂಕಟೇಶ್ ಹೋಗ್ತಾನೆ. 17 ಕೋಟಿ ಇಸ್ಕೊಂಡು ವೆಂಕಟೇಶ್ ಅವ್ನ ಸಾಯಿಸಕಂತ ಹೋಗ್ತಾನೆ. ಹೋದ್ಮೇಲೆ ಹಂಗೆ ನವಾಜ್ ಸಾಯಿಸಿದ್ನ, ಆ ಹುಡುಗರ್ಗೆ ಗನ್ ಕೊಡಸ್ ನಿಲ್ಸಿದ್ನ, ಗನ್ ಕೊಡ್ದಂಗೆ ಸ್ಟಾಪ್ ಮಾಡಿದ್ನ. ಹಂಗೆ ಅವ್ರ ಮಗಳನ್ನ ಆ ಡಿಸೀಸ್ ಇದ್ದ ಇಂಜೆಕ್ಷನ್ ಕೊಟ್ಟು ಕಾಪಾಡಿದ್ಮೇಲೆ ಅದ್ರ ಸಿನಿಮಾ ಸ್ಟೋರಿ. ಈ ಸಿನಿಮಾ ಫಸ್ಟ್ ಹಾಫ್ ಎಲ್ಲ ಒಂಥರ ವರ್ಲ್ಡ್ ಏನಾದ್ರು ಚಂದ್ರಪ್ರಸ್ಥ ಅನ್ನೋ ಟೌನ್ ನ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ದಾರೆ. ಹಂಗೆ ನಮ್ಗೆ ವೆಂಕಟೇಶ್ ಅವ್ರಿಗೆ ಅಷ್ಟು ಎಲಿವೇಶನ್ ಸೀನ್ಸ್ ಕೊಟ್ಟಿದ್ದಾರೆ ಆಗ್ಲಿ, ಬಟ್ ಅದು ಅಷ್ಟು ಹಾಲಿವುಡ್ ಸಿನಿಮಾ ರಿಫರೆನ್ಸ್ ತುಂಬಾ ಇದೆ. ಜಾನ್ ವಿಕ್ ಆಗ್ಲಿ, ಟೇಕನ್ ಆಗ್ಲಿ, ಈಕ್ವಲೈಸರ್ 1, 2 ಹಿಂಗೆ ತಿರ್ಗಾ ವಿಕ್ರಮ್ ಸಿನಿಮಾ ಇನ್ಫ್ಲೂಯೆನ್ಸ್ ಕೂಡ ಸಿನಿಮಾದಲ್ಲಿ ಇರುತ್ತೆ. ಇದನ್ನ ಬಟ್ ತಗೊಂಡ್ರೆ ತಪ್ಪೇನಿಲ್ಲ ಆಗ್ಲಿ, ಬಟ್ ಆ ಸಿನಿಮಾ ಕೊಟ್ಟಷ್ಟು ಇಂಪ್ಯಾಕ್ಟ್ ಈ ಸಿನಿಮಾದಲ್ಲಿ ಕೊಡಲ್ಲ. ಅಷ್ಟು ಫೈಟ್ ಸೀಕ್ವೆನ್ಸ್ ಇರುತ್ತೆ, ಅದು ತಗ್ಗಷ್ಟು BGM ಇರಲ್ಲ. ಸ್ಕ್ರೀನ್ ಪ್ಲೇ ಒಂದ್ ಸ್ವಲ್ಪ ಡಲ್ ಆಗಿ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫ್ ಹೋದಾಗ ಸಿನಿಮಾ ಫುಲ್ ಫ್ಲಾಟ್ ಆಗಿ ಹೋಗುತ್ತೆ. ಅಂದ್ರೆ ಹೀರೋ ಹೋಗ್ಬೇಕು, ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟ್ ಚೇಂಜ್ ಮಾಡ್ಬೇಕು, ಅವ್ರ ಮಗಳನ್ನ ಕಳ್ಕೋಬೇಕು ಎರಡೇ. ಬಟ್ ಅದ್ರಲ್ಲಿ ಅಷ್ಟು ಆ ಸ್ಕ್ರೀನ್ ಪ್ಲೇ ಇಂಟ್ರೆಸ್ಟ್ ಆಗಿ ಇಲ್ದಿರೋದ್ರಿಂದ ನಮ್ಗೆಲ್ಲೋ ಸಿನಿಮಾ ಅಷ್ಟೊಂದು ಎಂಗೇಜಿಂಗ್ ಆಗಲ್ಲ. ಹೋಗ್ತಾ ಹೋಗ್ತಾ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಗೊತ್ತಾರೆ ವಿಕ್ರಮ್ ಸಿನಿಮಾ ಫೀಲ್ ಬರುತ್ತೆ, ಲಾಸ್ಟ್ ಅಲ್ಲಿ ಬರೋ ಒಂದು ಆಕ್ಷನ್ ಎಪಿಸೋಡ್. ಬಟ್ ಆದ್ರೂ ಈ ಸಿನಿಮಾದಲ್ಲಿ ಲಾಸ್ಟ್ 20-30 ಮಿನಿಟ್ಸ್ ಚೆನ್ನಾಗಿರೋದು. ಆ ಫೈಟ್ ಸೀಕ್ವೆನ್ಸ್ ಆಗ್ಲಿ, ಅಲ್ಲಿ ಬರೋ ಒಂದು ಎಮೋಷನ್ ಸೀಕ್ವೆನ್ಸ್ ಇರುತ್ತೆ ಹಾಸ್ಪಿಟಲ್ ಅಲ್ಲಿ, ಅದು ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ವೆಂಕಟೇಶ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅದ್ರಲ್ಲಿ. ಈ ನನಗೆ ಈ ಸಿನಿಮಾದ ವರ್ಕೌಟ್ ಆಗಿದೆ ಅಂದ್ರೆ ಒಂದು ವೆಂಕಟೇಶ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಷನ್ ಸೀಕ್ವೆನ್ಸ್ ಅಲ್ಲಾಗ್ಲಿ, ಎಮೋಷನ್ ಸೀಕ್ವೆನ್ಸ್ ಬಂದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸರ್ಪ್ರೈಸ್ ಬಂದಿದ್ದು ವಿಲನ್ ನವಾಜುದ್ದೀನ್ ಸಿದ್ದಿಕಿ. ಆದ್ರೆ ತುಂಬಾ ಸರ್ಪ್ರೈಸ್ ಆಗಿತ್ತು ಅವ್ರ ಕ್ಯಾರೆಕ್ಟರ್, ಅವ್ರು ಬಿಹೇವ್ ಮಾಡೋ ರೀತಿ ಆಗ್ಲಿ, ಅವ್ರ ಡೈಲಾಗ್, ಹಿಂದಿಯಲ್ಲಿ ಹೇಳೋ ಡೈಲಾಗ್ ಆಗ್ಲಿ, ತುಂಬಾ ಕಾಮಿಡಿಯಾಗಿ ಫನ್ನಿ ಆಗಿತ್ತು. ಡೆಫಿನೆಟ್ಲಿ ತುಂಬಾ ದಿನ ಆ ಕ್ಯಾರೆಕ್ಟರ್ ನಮ್ಗೆ ಗುರ್ತಿರುತ್ತೆ ಅಂತ ಒಳ್ಳೆ ಕ್ಯಾರೆಕ್ಟರ್ ಅವ್ರಿಗೆ ಬರ್ದಿದ್ದಾರೆ. ಇನ್ನ ಸಿನಿಮಾದ ತುಂಬಾ ಕ್ಯಾರೆಕ್ಟರ್ ಇದೆ. ಆರ್ಯ ಕ್ಯಾರೆಕ್ಟರ್ ಆಗ್ಲಿ, ಆಂಡ್ರೆ ಕ್ಯಾರೆಕ್ಟರ್, ಶ್ರದ್ಧಾ ಕ್ಯಾರೆಕ್ಟರ್, ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವ್ರಿಗೆ ಅಷ್ಟ ಮೇನ್ ಪ್ರಿಫರೆನ್ಸ್ ಸಿನಿಮಾದ ಇರಲ್ಲ. ಇನ್ನು ಚಿಕ್ಕ ಹುಡುಗಿ ಮಗಳು ಕ್ಯಾರೆಕ್ಟರ್ ಮಾಡ್ರೆ, ಹುಡುಗಿ ಕ್ಯಾರೆಕ್ಟರ್ ಕೂಡ ಓಕೆ ಡೀಸೆಂಟ್. ಆ ಹುಡುಗಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಸಿನಿಮಾ ಫೇಲ್ ಆಗೋದಿಲ್ಲ ಅಂದ್ರೆ, ಆ ಫಾದರ್ ಅಂಡ್ ಡಾಟರ್ ಮಧ್ಯೆ ಎಮೋಷನ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬಿಲ್ಡ್ ಮಾಡಿ ಆಮೇಲೆ ಡಿಸೀಸ್ ತಂದಿಕ್ಕಿದ್ರೆ ಜನ ಇನ್ನೂ ಸ್ವಲ್ಪ ಫೀಲ್ ಆಗೋರೇನೋ ಅಂತ ನನಗೆ ಅನಿಸ್ತು. ಬಟ್ ಒಂದೊಂದು ಟೈಮಲ್ಲಿ ನಮ್ಗೆ ಅಷ್ಟೊಂದು ಫೀಲ್ ಆಗಲ್ಲ. ಮಗಳಿಗೆ ಆ ಕಾಯಿಲೆ ಇದೆ ಅಂತ ಗೊತ್ತಾದ್ರೂ ಆಡಿಯನ್ಸ್ ಒಂದೊಂದು ಟೈಮ್ ಆ ಫೀಲ್ನೆಸ್ ಬರಲ್ಲ ನಮಗೆ. ಡೈರೆಕ್ಟರ್ ಸ್ವಲ್ಪ ಅದ್ರ ಮೇಲೆ ಫೋಕಸ್ ಮಾಡೋದು ಚೆನ್ನಾಗಿರೋದು. ಇನ್ನು ಈ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದೆ. ಮ್ಯೂಸಿಕ್ ಓಕೆ, ಅಷ್ಟೊಂದು ಸಂತೋಷ್ ನಾರಾಯಣ ಅವ್ರ ಮ್ಯೂಸಿಕ್ ಅಷ್ಟೊಂದು ಈ ಸಿನಿಮಾದಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ರೊಟೀನ್ ಆಗಿತ್ತು, ಸ್ವಲ್ಪ ಡಲ್ ಆಗಿತ್ತು ಮ್ಯೂಸಿಕ್. ಇನ್ನು ಸಿನಿಮಾಟೋಗ್ರಫಿ ಚೆನ್ನಾಗೈತೆ, ಎಡಿಟಿಂಗ್ ಕೂಡ ಓಕೆ. ಇನ್ನು ನಾನೇನ್ ಹೇಳ್ತೀನಿ ಅಂದ್ರೆ, ಸಿನಿಮಾ ಜಸ್ಟ್ ಆವರೇಜ್ ಅಷ್ಟೇ, ತುಂಬಾ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡು ಹೋಗ್ಬೇಡಿ. ಒಂದ್ ವೇಳೆ ಫಾದರ್ ಅಂಡ್ ಡಾಟರ್ ಮಧ್ಯೆ ಒಂದು ಎಮೋಷನ್ ನೋಡ್ಬೇಕು, ಹಂಗೆ ವಿತ್ ಸ್ವಲ್ಪ ಆಕ್ಷನ್ ನೋಡ್ಬೇಕಂದ್ರೆ ಸಿನಿಮಾಗೆ ಹೋಗಿ. ವೈಲೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಮರಿ ಅಷ್ಟೊಂದು ಬ್ರೂಚುವಲ್ ಆಗಿರಲ್ಲ, ಬಟ್ ವೈಲೆನ್ಸ್ ಆದ್ರೆ ಇದ್ದೇ ಇರುತ್ತೆ. ಇದು ಸಿನಿಮಾದ ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.